ನಮ್ಮ ಭಾರತದ ಬಗ್ಗೆ ಸ್ಪೆಷಲಿ ನಮ್ಮ ಭಾರತೀಯ ಕಲೆ ಬಗ್ಗೆ ಆಸಕ್ತಿ ಇದ್ದಂತ ಮೊಟ್ಟ ಮೊದಲನೇ ಸಾಕಷ್ಟು ಪ್ರಧಾನಮಂತ್ರಿಗಳು ಬಂದು ಹೋಗ್ಯಾರ, ಎಲ್ಲ ಹೋಗ್ಯಾರ. ಆದ್ರೆ ಇವರಂತ ಒಂದು ವಿಶೇಷವಾದಂತ ಪ್ರಧಾನಮಂತ್ರಿಯನ್ನ ನಾ ಎಲ್ಲೂ ನೋಡಿಲ್ಲ. ನಾವ್ ಏನ್ ಕೊಟ್ರು ಏನ್ ಮಾಡ್ತಾರ ಗೊತ್ತಾ, ಅದನ್ನ ತಮ್ಮ ಮನೆಗೆ ಒಯ್ಯೋದಿಲ್ಲ. ಅವ್ರು ಎಂದೂ ಇದ್ದದೇ ಹೇಳ್ತೀನಿ. ಒಂದಿಷ್ಟು ಮಂದಿ ಭಾರತದ ಕೆಲವೊಂದು ರಾಷ್ಟ್ರಪತಿಗಳು ಅವ್ರು ಇವ್ರು ಕೊಟ್ಟದಂತ ಸಾಮಾನುಗಳನ್ನ ತಮ್ಮ ಮನೆಗೆ ಒಯ್ದಾರೆ. ಇವ್ರು ಎಂದೂ ಏನ್ ಕೊಟ್ರು ಅವ್ರು ತಮ್ಮ ಮನೆಗೆ ಒಯ್ಲಾರ್ದೆ ಅವನ್ನ ಮಾರಾಟ ಮಾಡಿ ಬಂದಂತ ಹಣವನ್ನ ಕೆಲವೊಂದು ವಿವಿಧ ಕಾರ್ಯಕ್ರಮಗಳಿಗಾಗಿ ಅವ್ರು ಉಪಯೋಗಿಸ್ಕೊಂತಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ. ಅಶೋಕ್ ಹೆಗಡೆ ಅಂತೇಳಿ ಕಳೆದ 26 ವರ್ಷಗಳಿಂದ ಲಕ್ಷ್ಮಿ ಬ್ಯಾಂಕ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅಕೌಂಟೆಂಟ್ ಅಂತೇಳಿ. ಇದು ಒಂದು ಮುತ್ತಿನ ಸಾಮಾನ್ಯ ಹೆಣೆಯೋದು ಏನಪ್ಪಾ ಅಂದ್ರೆ ನನ್ನ ಒಂದು ಹವ್ಯಾಸ. ಏನಾದ್ರೂ ಪುಸ್ತಕ ಓದೋದು, ಹೆಣೆಯೋದು, ಹೊಲಿಯೋದು ಇವೆಲ್ಲ ಮಾಡ್ತಿರ್ತೀನಿ ನಾನು. ಎಷ್ಟು ವರ್ಷದಿಂದ ಇದನ್ನ ಹವ್ಯಾಸ ರೂಢಿ ಮಾಡ್ಕೊಂಡಿದ್ದೀನಿ? ನಮ್ಮ ಸ್ಕೂಲ್ನ ನಾವು ಸಣ್ಣವರಿದ್ದಾಗಿಂದ ಸುಮಾರು ಒಂದು 40 ವರ್ಷ ಆಗಿತ್ತು. ಅಂದ್ರೆ ಕಲ್ತು ಎಲ್ಲ ಮಾಡಿದ್ವಿ. ಅವಾಗೆಲ್ಲ ಸ್ಕೂಲ್ ಒಳಗೆ ಬಿಟ್ಟಿದ್ವಿ, ಹೆಣೆದು ಅಷ್ಟಕ್ಕೆ ನಾವು ಸೀಮಿತಗೊಳಿಸಿದ್ವಿ. ಆಮೇಲೆ ಕರೋನಾ ಟೈಮ್ನಲ್ಲಿ ಇದು ನಮ್ಗೆ ಏನ್ ಅನ್ಸಕಾಯ್ತು, ನಾ ಏನ್ ಮಾಡ್ತಿದ್ದೆ, ಮೊಬೈಲ್ ಗೇಮ್ ಮಾಡ್ತಿದ್ದೆ. ನನ್ ಒಂದ್ ಕೆಟ್ಟ ಹವ್ಯಾಸ. ಅವಾಗ ನನ್ನ ಫ್ರೆಂಡ್ ಅಂದ್ಲು, ನಾ ಇದು ಗೇಮ್ ಮಾಡೋದ್ ಬಿಡ್ಬೇಕಂದ್ರೆ ಏನ್ ಮಾಡ್ಲಿ ಅಂದಾಗ, ನೀ ಹೆಣಿತಿಯಲ್ಲ, ಹೊಲಿತಿಯಲ್ಲ, ಅದ್ರಾಗ ಏನಾದ್ರು ಒಂದು ಹವ್ಯಾಸ ಬೆಳೆಸ್ಕೊ ಅಂತ ಹೇಳಿದ್ಲು. ಅವಾಗ 2000 ಹೆಚ್ಚು ಕಮ್ಮಿ 17-18ರಿಂದ ಮತ್ತೇನ್ ಮಾಡಿದೆ, ಹೆಣೆದು ಹೊಲಿಯೋದು ಎಲ್ಲ ಮಾಡ್ತಿದ್ದೆ ನಾನು. ಅವಾಗ ಏನ್ ಮುತ್ತಿನ ಸಂಬಂಧ ಏನಾದ್ರು ಒಂದ್ ಮಾಡ್ಬೇಕು. ಮೊದ್ಲಿಂದಾನು ನಾವು ಮಾಡ್ತಿದ್ವಿಲ್ಲ, ಇಂಟ್ರೆಸ್ಟ್ ಬಂತು ನನಗೆ ಏನಾದ್ರು ಒಂದ್ ಮಾಡ್ಬೇಕಂತೇಳಿ. ನಾ ಅವಾಗ ಏನ್ ಮಾಡ್ದೆ, ಮತ್ತೆ ಹೊಳ್ಳಿ ಹೆಣೆಯಕ ಹೊಲಿಯಕ ಎಲ್ಲ ಚಾಲು ಮಾಡಿದೆ. ಮುತ್ತಿನ ಸಂಬಂಧನೇ ಸ್ಪೆಷಲ್. ನನಗೆ ಇಷ್ಟವಾದದ್ದು ಅಂತಂದ್ರೆ ಇವು ಟೆಡ್ಡಿ ಬೇರ್ಗಳನ್ನು ಹೆಣಿತಿಲ್ಲ. ಇದು ಬಹಳ ಇಷ್ಟ ಆಗ್ತದೆ ನನಗೆ. ಅವಾಗ ಸ್ಪೆಷಲಿ ಬೇರೆ ಬೇರೆ ರೀತಿಯ ಟೆಡ್ಡಿ ಬೇರ್ಗಳನ್ನು ಹೆಣಿತಿರ್ತೀನಿ. ಈಗ ಅದು ಟೆಡ್ಡಿ ಬೇರೆ ಅದಲ್ರಿ, ಇದು ಒಂದು ನೀವು ಹೆಣಿಬೇಕಾದ್ರೆ ಎಷ್ಟು ದಿವಸ ಟೈಮ್ ಆಗುತ್ತೆ, ಅದನ್ನ ಹೆಂಗೆ ಪ್ಲಾನ್ ಮಾಡ್ತೀರಿ? ಯೂಶುವಲ್ ಹೆಂಗಿರ್ತದ, ನಾ ಹೆಣಿಬೇಕಾದ್ರೆ ಯೂಟ್ಯೂಬ್ ನೋಡಿ ನಾ ಹೆಣಿದಿರ್ತೀನಿ. ಅಲ್ಲಿ ಬಂದಿರ್ತಾವ, ಆಲ್ರೆಡಿ ಡೌನ್ಲೋಡ್ ಇರ್ತದೆ ನನ್ನ ಹತ್ರ. ನನಗೆ ಇಷ್ಟವಾದದ್ದು ಮತ್ತು ಖುಷಿ ಕೊಡುವಂಥದ್ದನ್ನ ನಾ ಆಸಕ್ತಿ ಬಂತಂದ್ರೆ ಒಂದ್ ವಾರದಾಗ ಎಲ್ಲ ಹೆಣಿದಿರ್ತೀನಿ. ಕೆಲವೊಂದು ಕೆಲಸದ ಒತ್ತಡದಾಗ ಏನೂ ಮಾಡಕ್ ಆಗಿರೋದಿಲ್ಲ. ಒಂದು ವಾರದಿಂದ ಹೆಚ್ಚು ಕಮ್ಮಿ ಒಂದು 15 days. ಅಂದ್ರೆ ಯಾಕಂದ್ರೆ ನಾ ಹವ್ಯಾಸ ಇದಲ್ಲ, ಅದೇ ನನ್ನ ಬಿಸ್ನೆಸ್ ಹಿಂಗಂತ ಏನೂ ಮಾಡಿಲ್ಲಲ್ಲ ನಾ. ಹಿಂಗಾಗಿ ನನಗೆ ಆಸಕ್ತಿ ಇತ್ತಂದ್ರೆ ಒಂದ್ ವಾರದಾಗ ನಾ ಹೆಣ್ದಿರ್ತೀನಿ. ಇಲ್ಲ ಅಂದ್ರೆ ಒಂದೊಂದು ತಿಂಗಳೇನೋ ಆಗಿರ್ತದೆ ಒಮ್ಮೆ ಮಾಡ್ಲಿಕ್ಕೆ. ಅದು ನಿಮ್ಮ ಸೌಡು ನಿಮ್ಮ ಕೆಲಸದ ಮೇಲೆ ಹೋಗುತ್ತೆ. ಕೆಲಸದ ಒತ್ತಡ ಈಗ ಅಂದಾಜು ಎಷ್ಟು ಹೆಣ್ದಿರಿ ಮೇಡಮ್? ಸುಮಾರು ಒಂದು ಟೋಟಲ್ ಎಲ್ಲ ಕೂಡಿಸಿ ಹೆಣ್ದಿದ್ದನು ಒಂದು 1000ಕ್ಕಿಂತ ಹೆಚ್ಚಿದೆ. 1000ಕ್ಕಿಂತ ಹೆಚ್ಚಿದೆ. ಅದರೊಳಗೆ ಯಾವ ಸ್ವಲ್ಪ ಹೆಸರು ಹೇಳ್ರಿ ನಿಮಗೆ ಇಂಟ್ರೆಸ್ಟ್ ಆಗಿದ್ದು, ಅಗದಿ ನಿಮ್ಗೆ ಅಚ್ಚುಮೆಚ್ಚಾಗಿದ್ದು? ಇದು ನಂದು ಟೆಡ್ಡಿ ಬೇರ್, ಲೇಡಿ ಟೆಡ್ಡಿ ಬೇರ್. ಇದು ಬಹಳ ಆಸಕ್ತಿ ಬಂದಿದೆ ನನ್ಗೆ. ಹೆಣಿಬೇಕಾದ್ರೂ ಆಯ್ತು, ಒಂದು ಖುಷಿ ಕೊಡುತ್ತೆ. ಅಂದ್ರೆ ಕೈ ಚಾಚಿಕೊಂಡು ಆರಾಮ್ ಒಂದು ಒಳ್ಳೆ ಡ್ರೆಸ್ ಹಾಕೊಂಡು ಖುಷಿ ಇದರಿಂದ ಇರ್ತದೆ. ಆಮೇಲೆ ಇದ್ರಲ್ಲಿ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಒಂದು ವಿಶೇಷತೆ ಅಂದ್ರೆ, ನಾವು ಹೆಣಿಬೇಕಾದ್ರೆ ಎಲ್ಲೇ ಒಂದು ತಪ್ಪಿದ್ವಿ ಅಂದ್ರೆ ಅದು ಮುಂದೆ ಹೋಗೋದಿಲ್ಲ, ಮುಂದೆ ಹಾಕ್ಲಿಕ್ಕೆ ಆಗುದಿಲ್ಲ. ಅದನ್ನ ಅದು ಕೆಟ್ಟೆ ಬಿಡುತ್ತೆ. ಕೆಡೋದಲ್ಲ, ಬೀಚಬೇಕು. ಮತ್ತೆ ಹೊಳ್ಳೆ ನಾವೇನ್ ಕೆಡ್ಸೋದಿಲ್ಲ, ಅದನ್ನ ಬೀಚ್ತೀವಿ. ಬೀಚಿ ಮತ್ತೆ ಹೊಳ್ಳೆ ಕ್ಲೀನ್ ಮಾಡ್ಕೊಂಡು ಎಲ್ಲಿಂದ ತಪ್ಪಿರ್ತದಲ್ಲ ಅಲ್ಲಿಂದ ಮತ್ತೆ ಒಳ್ಳೆ ಸ್ಟಾರ್ಟ್ ಮಾಡೋದು. ಫುಲ್ ಫ್ರಾಕ್ ಹಾಕೊಂಡು ಖುಷಿಯಿಂದ ಇರುವಂತ ಒಂದು ಟೆಡ್ಡಿ ಬೇರ್ ಇದು. ಆಮೇಲೆ ಇದು ಒಂದು ಕೃಷ್ಣ ಬಾಲಕೃಷ್ಣ. ಆಮೇಲೆ 75ನೇ ಸ್ವಾತಂತ್ರ್ಯ ಸಲುವಾಗಿ ಇದು ಒಂದು ಸ್ಪೆಷಲ್ ಒಂದು ಇದಿತ್ತು, ರಂಗೋಲಿ ಮಾಡಿದ್ರು. 75ನೇ ವರ್ಷದ ವಿಶೇಷತೆ. ಆಮೇಲೆ ಗಣಪತಿ ಇದ್ದಾನೆ. ಅನಿಸ್ತವ್ರಿಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ಬೇಕು ಅನಿಸ್ತಾರೆ. ಇದು ಒಂದು ನನ್ನ ಕಡೆ ಮಾಡೆಲ್ ಇದೆ. ಈ ಮಾಡೆಲ್ ನೋಡಿ ನಾ ಹೆಣದ್ ಬಿಡ್ತೀನಿ. ಮತ್ತೆ ಅದು ಸ್ಟಾರ್ಟಿಂಗ್ ಹೆಂಗ್ ಮಾಡ್ತೀರ? ಸ್ಟಾರ್ಟಿಂಗ್ ಅಂದ್ರೆ ನಮ್ದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್. ಮ್ಯಾಲಿಂದ ಸ್ಟಾರ್ಟ್ ಅಂದ್ರೆ ಸೈಜ್ ಇಷ್ಟೇ ಬರ್ಬೇಕಂತ ಹೆಂಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಂತ? ಈಗ ನೀವು ಅದು ಹಂಗ ಬೆಳ್ಕೊಂತಂಗೆ ಹೆಚ್ಚು ಕಮ್ಮಿ ಆಗ್ಬೋದಲ್ಲ? ಇಲ್ಲ ಸರ್, ಎಣಿಸ್ತೀವಿ ನಾವು. ಇದನ್ನ ಮಾಡಿ ರೂಢಿ ಇರ್ತದೆ ನಮಗೆ. ಇದನ್ನ ಅದ ಎಣಿಸ್ಕೇಟ ಇದು ಮಾಡ್ತಾರೆ. ಹೌದು, ಅದೇ ಹೇಳ್ದೆ ಅಲ್ಲ. ಇದರಲ್ಲಿ ಏನು ಗೊತ್ತಿನ ಒಂದು ವಿಶೇಷತೆ ಏನಂದ್ರೆ, ನಾವು ಎಲ್ಲಿಯೋ ತಪ್ಪು ಹೆಣದ್ವಿ ಅಂತಾನೆ ಮುಂದೆ ಹೋಗೋದಿಲ್ಲ. ಎಲ್ಲಿ ತಪ್ಪಿರ್ತೀವಲ್ಲ ಅಲ್ಲಿಂದ ಮತ್ತೆ ಹೊಳೆ ಬೀಚಿ ಮತ್ತೆ ಹೊಳೆ ಎಣಿತೀವಿ. ಇದು 2 ಪಾರ್ಟ್ ಇದೆ ಸರ್ ಗಣಪತಿ. ಮುಂದೊಂದು ಪಾರ್ಟ್ ಇದೆ, ಹಿಂದೊಂದು ಪಾರ್ಟ್ ಇದೆ. ಹಿಂದಿನ ಪಾರ್ಟ್ ಎಕ್ದಮ್ ಸಿಂಪಲ್ ಇರುತ್ತೆ. ಮುಂದಿನ ಪಾರ್ಟ್ ಹೆಣಬೇಕಾದ್ರೆ ನಾವು ಇದಕ್ಕೆ ಒಂದು ಸೊಂಡೆಲೆ ಹೆಣಬೇಕಾಗ್ತದೆ, ಆಮೇಲೆ ಕೈ ಹೆಣಬೇಕಾಗ್ತದೆ, ಅದಕ್ಕೆ ಒಂದು ಕಾಲು ಹೆಣಬೇಕಾಗ್ತದೆ. ಹೀಗೆಲ್ಲ ಒಂದು ವಿಶೇಷತೆ ಇರ್ತದೆ.
ಹಾಂ, ಈಗ ಇಲ್ಲೊಂದು ಗಣಪತಿ ಇದೆ. ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ವಿಶೇಷತೆ ಇರ್ತದೆ. ಅವನಿಗೆ ಅವನ ಕಿವಿ ಹೆಣಿಬೇಕಾಗ್ತದೆ, ಆಮೇಲೆ ಅವನ ಒಂದು 4 ಕೈ ಹೆಣಿಬೇಕು. ಹೌದು, ಇದೆಲ್ಲ ಒಂದು ವಿಶೇಷತೆ ಇರ್ತದೆ ಗಣಪತಿದು. ಇವು ಮುತ್ತು ಆಮೇಲೆ ಇದಕ್ಕೆ ಬೇಕಾದ ಕಚ್ಚಾ ವಸ್ತುಗಳನ್ನ ಎಲ್ಲಿ ತರ್ತಾರೆ ನೀವು? ಬೆಳಗಾವಿಗೆ ಹೋಗಿರ್ತೀನಲ್ಲ ಅವಾಗ ಅಂದ್ರೆ ಇಲ್ಲಿ ಲೋಕಲ್ ಸಿಗಂಗಿಲ್ಲ? ಲೋಕಲ್ ಸಿಗ್ತಾವ, ಆದ್ರೆ ಭಾಳ ಕಮ್ಮಿ ಇರ್ತೈತೆ ಸರ್. ಹಾಂ ಹಾಂ. ನಾವು ಒಂದಿಷ್ಟು ಕಲರ್ಸ್ ಸ್ಪೆಷಲಿ ಮೊದ್ಲ ವೆರೈಟಿ ಆಫ್ ಕಲರ್ ಸಿಗ್ತಾವ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಊರೊಳಗೆ. ನನಗಂತೂ ಎಲ್ಲಿಯೂ ಬೆಂಗಳೂರಿಗೆ ಹೋಗಿ ಬಂದಾಗ ಇಷ್ಟು ಕಲರ್ ಬಿಟ್ರೆ ಮತ್ತೆ ಎಲ್ಲಿಯೂ ಯಾವ ಕಲರ್ ಸಿಕ್ಕಿಲ್ಲ. ಒಂದು 8-10 ಕಲರ್ ಇರ್ತದೆ ಸರ್ ಮುತ್ತಿನಲ್ಲಿ. ಖುಷಿ ಬಂದಾಗ ಒಂದ್ ಮಾತು ಇದು ಮಾಡ್ಬೋದು, ಪ್ರದರ್ಶನ ಮಾಡ್ಬೋದು. ಯಾರಿಗ ಒಂದ್ ಏನಾರ ನಾವು ಗಿಫ್ಟ್ ಕೊಡೋದಿತ್ತಂದ್ರೆ ಹೊರಗಿಂದ ತಂದು ಏನೇನೋ ಕೊಡ್ತಿರ್ತೀವಿ. ಒಂದ್ ಬ್ಲೌಸ್ ಪೀಸ್ ಕೊಡ್ತಿರ್ತಾರಪ್ಪ, ಆ ಬ್ಲೌಸ್ ಪೀಸ್ ಕೊಡೋ ಬದ್ಲಿ ಒಂದ್ ಗಣಪತಿ, ಈಶ್ವರ ಇಂಥವೆಲ್ಲ ಹೆಣದು ನಮ್ಮದೇ ಒಂದು ಕಲೆಯನ್ನು ಪ್ರದರ್ಶನ ಮಾಡಕ್ ಅವಕಾಶ ಇರ್ತದೆ ಅಂತ ಹೇಳಿ ನಾ ಅನ್ಕೊಂತೀವಿ. ನಮ್ಗೆ ಅತಿ ಆತ್ಮೀಯರಿದ್ದವ್ರು ನಾವೇನ್ ಮಾಡ್ಬೋದು, ಗಿಫ್ಟ್ ಕೊಡ್ಬೋದು. ಇನ್ನೂ ಒಂದು ಆಸೆ ಇದೆ, ಏನಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದಿಷ್ಟು ಸಮ್ಮಾನಗಳನ್ನ ಹೇಳೋದು ಭಾರತದ ಪ್ರಧಾನಮಂತ್ರಿ ಕೊಡೋದು. ಯಾಕಂದ್ರೆ ಅವ್ರಿಗೆ ನಮ್ಮ ಭಾರತದ ಸಂಸ್ಕೃತಿ ಕಲೆಯ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಇದೆ. ಆ ಒಂದು ಉದ್ದೇಶಕ್ಕಾಗಿ ನೆಕ್ಸ್ಟ್ ಟೈಮ್ ಒಂದು ಮಾಡಿ ನಿಮ್ಗೆ ಕರಿತೀನಿ ಸರ್. ಮತ್ತೆ ಅವ್ನು ಕೊಡ್ಬೇಕಾದ್ರೆ ನಿಮ್ಗೆ ಕರೆದು ತೋರಿಸ್ಕೊಡ್ತೀನಿ. ಅವ್ರು ಏನ್ ಮಾಡ್ಬೇಕಂತ ಮಾಡಿದ್ರಿ? ಅವ್ರಿಗೆ ಮುಖ್ಯವಾಗಿ ಈಶ್ವರ, ಗಣಪತಿ, ಒಂದು ಸಣ್ಣ ಇದು ಸೆಟ್, ಇದು ಸೆಟ್ ಅದನ್ನ ಕೊಡೋದು. ಅದರ ಜೊತೆಗೆ ಒಂದಿಷ್ಟು ಟೆಡ್ಡಿ ಬೇರೆಗಳನ್ನ ಹೆಣಕ್ ಕೊಡ್ಬೇಕು ಮಾಡಿ. ಆಮೇಲೆ ರಂಗೋಲಿ ಸೆಟ್ ಒಂದಿಷ್ಟು. ಅಂದ್ರೆ ನಮ್ಮ ಭಾರತದ ಬಗ್ಗೆ ಸ್ಪೆಷಲಿ ನಮ್ಮ ಭಾರತೀಯ ಕಲೆ ಬಗ್ಗೆ ಆಸಕ್ತಿ ಇದ್ದಂತ ಮೊಟ್ಟ ಮೊದಲನೇ ಸಾಕಷ್ಟು ಪ್ರಧಾನಮಂತ್ರಿಗಳು ಬಂದ್ ಹೋಗ್ಯಾರ, ಎಲ್ಲ ಹೋಗ್ಯಾರ. ಆದ್ರೆ ಇವರಂತ ಒಂದು ವಿಶೇಷವಾದಂತ ಪ್ರಧಾನಮಂತ್ರಿಗಳನ್ನ ನಾ ಎಲ್ಲೂ ನೋಡಿಲ್ಲ. ನಾವ್ ಏನ್ ಕೊಟ್ರು ಏನ್ ಮಾಡ್ತಾರ ಗೊತ್ತಾ, ಅದನ್ನ ತಮ್ಮ ಮನೆಗೆ ಒಯ್ಯೋದಿಲ್ಲ ಅವ್ರು ಎಂದು. ಇದ್ದದೇ ಹೇಳ್ತೀನಿ, ಒಂದಿಷ್ಟು ಮಂದಿ ಭಾರತದ ಕೆಲವೊಂದು ರಾಷ್ಟ್ರಪತಿಗಳು ಅವ್ರು ಇವ್ರು ಕೊಟ್ಟದಂತ ಸಾಮಾನುಗಳನ್ನ ತಮ್ಮ ಮನೆಗೆ ಒಯ್ದಾರೆ. ಇವ್ರು ಎಂದು ಏನ್ ಕೊಟ್ರು ಅವ್ರು ತಮ್ಮ ಮನೆಗೆ ಒಯ್ಲಾರ್ದೆ ಅವನ್ನ ಮಾರಾಟ ಮಾಡಿ ಬಂದಂತ ಹಣವನ್ನ ಕೆಲವೊಂದು ವಿವಿಧ ಕಾರ್ಯಕ್ರಮಗಳಿಗಾಗಿ ಅವ್ರು ಉಪಯೋಗಿಸ್ಕೊಂತಾರೆ. ಸ್ವಚ್ಛತೆಗಾಗಿ ಅಥವಾ ಮತ್ತೇನೋ ಒಟ್ಟ ಅವ್ರು ಏನ್ ಮಾಡ್ತಾರೆ, ಬಂದಂತ ಹಣವನ್ನ ಕರೆಕ್ಟ್ ಯೂಸ್ ಮಾಡ್ಕೊಂತಾರೆ. ಅದಕ್ಕಾಗಿ ಅವರಿಗೆ ಒಂದು ಸಟ್ ಏನಾದ್ರೂ ಹೆಣದ್ ಕೊಡ್ಬೇಕನ್ನುವಂಥದ್ದು ಒಂದು ನನ್ನ ಮನಸ್ಸಿನಲ್ಲಿ ಆಸೆ ಇದೆ. ಆಸೆಯನ್ನ ಶೀಘ್ರವಾಗಿ ಇದು ಮಾಡ್ತೀನಿ. ಆದಷ್ಟು ಬೇಗ ನಿಮ್ಮ ಆಸೆ ಈಡೇರಲಿ ಮೇಡಮ್. ಇಲ್ಲ, ನಂದು ಒಂದು ಆಸೆ ಇದೆ, ಜೀವನದಲ್ಲಿ ಇಂಥ ಪ್ರಧಾನಮಂತ್ರಿಗಾಗಿ ನಾವ್ ಏನಾದ್ರೂ ಕೊಟ್ರೆ ನಮ್ಮ ದೇಶದ ಹೆಸರು ಬರ್ತದೆ. ಆಮೇಲೆ ನಮ್ಮ ಕಲೆಯ ಬಗ್ಗೆ ಅವ್ರಿಗೆ ಬಹಳ ಆಸಕ್ತಿ ಇದೆ ಸರ್. ಯಾವಾಗೂ ನೋಡಿ ನಾನು ಒಂದು ಸಣ್ಣ ರೈತ ಒಂದ್ ಏನಾದ್ರೂ ವಿಶೇಷ ಬೆಳೆದ್ರೆ ಮನ್ ಕಿ ಬಾತ್ ಒಳಗೆ ಅವ್ರ ಹೆಸರು ಹೇಳಿರ್ತಾರೆ. ನಮ್ಮ ಒಂದು ಈಗ ನಾ ಇರೋದು ಗುಳೇದಗುಡದಲ್ಲಿ, ಬಾಗಲಕೋಟ್ ಡಿಸ್ಟಿಕ್. ಅವ್ರು ಬಾಗಲಕೋಟ್ ಡಿಸ್ಟಿಕ್ ಸಾಕಷ್ಟು ಮಂದಿ ರೈತರು ಅಥವಾ ಮನ್ ಕಿ ಬಾತ್ ಒಳಗೆ ಸುಮಾರು 20-30 ಮಂದಿ ಹೆಸರನ್ನು ಹೇಳಿದ್ದಾರೆ. ಅವ್ರು ಯಾಕೆ ಅವ್ರ ಹೆಸರನ್ನು ಹೇಳಿದ್ದಾರೆ ಅಂತಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಈ ಒಂದು ಉದ್ದೇಶಕ್ಕಾಗಿ ಖುಷಿ ಆಗ್ತದೆ. ಅಂತವರಿಗಾಗಿ ನಾವ್ ಏನಾದ್ರೂ ಮಾಡ್ಬೇಕು. ಆಮೇಲೆ ನೀವು ಈಗ ಬ್ಯಾಂಕಿಗೆ ಹೋಗ್ತೀರಿ, ಅದಂತೂ ಬ್ಯೂಸಿ ಕೆಲಸ ಭಾಳ. ಆಮೇಲೆ ನೀವು ಗ್ರೈನಾಗಿ ಇಲ್ಲಿ ಮನೆ ಅಂತ ಅಷ್ಟು ನಡುವೆ ಇದಕ್ಕೆ ಹೆಂಗೆ ಟೈಮ್ ವೇಸ್ಟ್, ಇದನ್ನ ಅಡ್ಜಸ್ಟ್ ಮಾಡ್ಕೊಂತೀರಿ? ಭಾಳ ಬೇಸರ ಆಗ್ತದೆ, ಏನ ಮಾಡ್ಬೇಕು ಅನಿಸ್ಬಿಡ್ತದೆ. ಅವಾಗ ತಲೆ ಒಳಗೆ ಬರ್ತದೆ ಏನಾದ್ರೂ ಒಂದು ಮುತ್ತಿನ ಒಂದು ಇದು ಮಾಡೋಣ ಅಂತ ಹೇಳಿ. ನಾ ಯೂಟ್ಯೂಬ್ ಒಳಗೆ ಒಂದಿಷ್ಟು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀನಿ. ಈಸಿ ವೇನೂ ಇರ್ತದೆ, ಡಿಫಿಕಲ್ಟ್ ವೇನೂ ಇರ್ತದೆ. ಚೇಂಜ್ ಆಫ್ ವರ್ಕ್ ನಮ್ಮ ಬೇಜಾರ ಕಳಿತೈತಿ, ಅದನ್ನ ನಾ ತಲೆಯಾಗಿ ಇಟ್ಕೊಂಡಿರ್ತೀನಿ. ಯಾವಾಗೂ ನಾವ್ ಏನಾದ್ರೂ ಹೊಸದ್ ಮಾಡ್ಬೇಕು, ಹೊಸದ್ ಮಾಡಿದ್ರೆ ಚೇಂಜ್ ಆಫ್ ವರ್ಕ್ ದಿಂದ ನಮ್ಮ ಒಂದು ಬೇಸರ ಕಳೆದು ಹೋಗ್ತೈತ. ಅದಕ್ಕಾಗಿ ಒಂದ್ ಸ್ವಲ್ಪ ಟೈಮ್ ಕೊಡ್ತೀವಿ. ನೀವು ಯಾವ್ದಾರ ಎಕ್ಸಿಬಿಷನ್ ಮಾಡಿದ್ರೆ ಮೇಡಮ್? ಇಲ್ಲ, ಇನ್ನವರಿಗೆ ಎಕ್ಸಿಬಿಷನ್ ಮಾಡ್ಬೇಕಂತ ಏನಾರ ಮನಸ್ಸಿನಲ್ಲಿದೆ? ಇದೇ ಇದಕ್ಕೆಲ್ಲ ಏನಿದೆ ಗೊತ್ತಾ, ಆಫ್ಟರ್ ರಿಟೈರ್ಮೆಂಟ್ ಏನಾದ್ರು ಒಂದು ವಿಚಾರ ಇಟ್ಕೊಂಡು ನಮ್ಮ ಗುಳೇದ ಗುಡ್ಡವನ್ನ ಬೆಳೆಸ್ಬೇಕನ್ನೋದು ನನ್ನ ತಲೆಯಾಗಿ ಯಾವಾಗೂ ಇದೆ. ನಾ ಸಾಕಷ್ಟು ಸಲ ಅನ್ಕೊಂಡಿನಿ. ಈ ತಾಲೂಕ್ ಮಾಡಿದ್ಮೇಲೆ ಒಂದ್ ತಾಲೂಕು ಉತ್ಸವ ಮಾಡ್ಬೇಕನ್ನೋದು ಒಂದ್ ಬಾಳ್ ಮನಸ್ಸು ಒಳಗಿದೆ. ಎಷ್ಟೋ ಸಾಕಷ್ಟು ಜನಕ್ಕೂ ನಾ ಹೇಳಿನಿ, ಮಾಡೋಣ್ರಿ ಸರ್, ಒಂದ್ ತಾಲೂಕ್ ಮಾಡೋದ್ರಿಂದ ನಮ್ ಹೆಸರು ಬೆಳಿತೈತಿ, ಎಲ್ಲ ಆಗ್ತದೆ ಅಂತ ಹೇಳಿನಿ. ಯಾಕಂದ್ರೆ ಗುಳೇದ ಗುಡ್ಡ ಕಣಕ್ಕೆ ಹೆಚ್ಚು ಪ್ರಸಿದ್ಧ, ಅತಿ ಪುರಾತನ ಕಾಲದಿಂದನೂ ಇದಕ್ ಪ್ರಸಿದ್ಧ. ನಮ್ಮ ಊರು ಇನ್ನೂ ಒಂದು ವಿಶೇಷತೆ, 100 ವರ್ಷಕ್ಕಿಂತ ಹೆಚ್ಚಿನ ವರ್ಷಗಳ ಅಂದ್ರೆ ಅದಕ್ಕಿಂತ ಮೊದಲೂ ನಮ್ಮ ಊರಲ್ಲಿ ರೈಲ್ವೆ ಸ್ಟೇಷನ್ ಇದೆ. 100 ವರ್ಷಕ್ಕಿಂತ ಹೆಚ್ಚಾಗಿದೆ. ಅದು ಒಂದ್ ಕಾರ್ಯಕ್ರಮ ಮಾಡ್ಬೇಕನ್ನೋದು ನನ್ನ ತಲೆಯಾಗಿದೆ. ನಮ್ಮ ಊರನ್ನ ಏನಾದ್ರೂ ರೀತಿಯಿಂದ ಮತ್ತೆ ಮೊದಲೇ ಒಂದು ಏನೋ ಇದು ಪ್ರಸಿದ್ಧಿ ಹೋಗಿದಿಲ್ಲ, ಅದನ್ನ ಹೊಳ್ಳಿ ಪುನಶ್ಚೇತನ ಮಾಡಿ ನಮ್ಮ ಊರನ್ನ ಮತ್ತೆ ಬೆಳೆಸ್ಬೇಕನ್ನೋದು ನನ್ನ ಒಂದು ಇದೆ, ಆಸೆ ಇದೆ. ಈಗ ನೀವು ಯಾರು ಕಲಿತೀನಿ ಅಂತ ಬಂದವ್ರು ಕಲಿಸ್ಕೊಡ್ತಾರೆ? ಕಲಿಸ್ಕೊಡ್ಬೋದು. ಕಲಿಸಿರಿ ಅಂತ? ಇಲ್ಲ, ಇನ್ನೂ ತಾನೇ ಯಾರು ಬಂದಿಲ್ಲ ನನ್ನ ಹತ್ರ.
ನಾ ಏನ್ ಅನ್ನಕತ್ತೀನಿ, ಆಫ್ಟರ್ ರಿಟೈರ್ಮೆಂಟ್ ನನ್ನ ಒಂದು ಹವ್ಯಾಸ ಏನಿದೆ, ಇಂಥವನ್ನೆಲ್ಲ ಕಲಿಸಿ ನಮ್ಮ ಕಲೆ ನನ್ ಜೊತೆಗೆ ಸತ್ ಹೋಗ್ಬೇಕು, ಮುಂದೆ ಬೆಳಿಲಿ ಅಂತ ನನ್ಗೊಂದು ಆಸೆ ಇದೆ ಅಷ್ಟೇ. ಮತ್ತೆ ಆ ರೀತಿ ತರಬೇತಿ ಶಿಬಿರಗಳನ್ನ ನೀವು ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಮಾಡ್ಬೋದು. ನನ್ನ ಜೊತೆಗೆ ಮತ್ತೆ ಇನ್ನೂ ಬಂದ್ರಂದ್ರೆ ಅವ್ರನ್ನೂ ಕರ್ಕೊಂಡು ಒಂದು ಕ್ಲಾಸಸ್ ಅದು ಮಾಡಿ, ಇದೇನೋ ಗೊತ್ತಾ ದುಡ್ಡಿಗಾಗಿ ಅಂತ ನಾ ಮಾಡ್ತಾ ಇಲ್ಲ, ಒಂದು ನಮ್ಮ ಕಲೆಯನ್ನು, ಭಾರತೀಯ ಕಲೆಯನ್ನು ಬೆಳೆಸ್ಬೇಕು ಅನ್ನೋದು ನನ್ನ ಒಂದಿದೆ. ಯಾಕಂದ್ರೆ ನಾ ಇಷ್ಟೆಲ್ಲ ಹೆಣ್ದೀನಿ, 1000ಕ್ಕಿಂತ ನಾವು ಹೆಚ್ಚಿರ್ಬೋದು, ನಾ ಎಣಿಸಿಲ್ಲ. ಆ ಒಂದ್ ಕಲೆ ಮತ್ತೆ ಬೆಳಿಲಿ ಅಂತ ನನಗೊಂದು ಆಸೆ ಇದೆ. ಚೈತ್ರಗಂಡು ರಂಗೋಲಿ ಸೆಟ್ ಅಂತ ಇದನ್ನ ನಾವು ಕರಿತೀವಿ. ಮಹಾರಾಷ್ಟ್ರದಲ್ಲಿ ಇದು ಬಹಳ ಪ್ರಸಿದ್ಧಿಯಲ್ಲಿ ಇದೆ. ಮುಖ್ಯವಾಗಿ ಅಂತಂದ್ರೆ ಮದುವೆ ಕಾರ್ಯಕ್ರಮಗಳು ಅಥವಾ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ಈ ಒಂದ್ ಸೆಟ್ ಅನ್ನ ಇಟ್ಟಿರ್ತಾರೆ. ಅಂದ್ರೆ ದೇವರು ಪೂಜೆ ಮಾಡ್ದಂಗೂ ಆಯ್ತು, ಎಲ್ಲನೂ ಆಯ್ತು ಅಂತ ಹೇಳಿ. ಇದರಲ್ಲಿ ಮುಖ್ಯವಾಗಿ ಇದನ್ನ ಸರಸ್ವತಿ ರಂಗೋಲಿ ಅಂತ ಕರಿತೀವಿ, ಇದನ್ನು ಕುಬೇರ ರಂಗೋಲಿ ಅಂತ ಕರಿತೀವಿ. ಇದರ ಜೊತೆಗೆ ತುಳಸಿ ಕಟ್ಟೆ, ಗಣಪತಿ, ಈಶ್ವರ, ದೇವ್ರ ದೀಪಗಳು, ಆಮೇಲೆ ಮುಖ್ಯವಾಗಿ ಅಂದ್ರೆ ಲಕ್ಷ್ಮೀ ಪಾದಗಳು ಅಂತ ಕರಿತೀವಿ. ಲಕ್ಷ್ಮೀ ಪಾದ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ಬೇಕು ಅನ್ನುವಂಥ ಒಂದು ರೂಢಿ ಐತೆ, ಅಂದ್ರೆ ಯಶಸ್ವಿ ಆಗುತ್ತೆ ಅಂತ ಹೇಳಿ. ಲಕ್ಷ್ಮೀ ಪಾದ, ಸ್ವಸ್ತಿಕೆಗಳನ್ನ ಇಟ್ಟಿರ್ತಾರೆ. ಇದರ ಜೊತೆಗೆ ಕುಂಭವನ್ನು ಇಟ್ಟಿರ್ತಾರೆ. ಆಮೇಲೆ ದೀಪಗಳಿರ್ತವೆ, ಬಾಳೆಹಣ್ಣು ಇರ್ತದೆ, ಆಮೇಲೆ ಇದು ಶಂಖ, ಆಮೇಲೆ ಇವು ಕಮಲದ ಹೂವು. ನೆಕ್ಸ್ಟ್ ಇದಂತಂದ್ರೆ ಇದು ನಮ್ಮ ಒಂದು ಕುಂಭ ಒಂದು ಪ್ರತಿನಿಧಿಸ್ತದೆ. ಆಮೇಲೆ ಹೂವಿನ ಕೊಟ್ಟೆ, ಆಮೇಲೆ ಇವು ಮನೆಯ ಬಾಗಿಲ ತೋರಣಗಳು, ಆಮೇಲೆ ಇದರ ಜೊತೆಗೆ ಗೋಪಾದಗಳು, ಆಮೇಲೆ ಇದು ಮನೆ ಅಂದ್ರೆ ದೇವ್ರದ ಇದಂತ ಹೇಳಿ ಪ್ರತಿಬಿಂಬವನ್ನು ತೋರಿಸ್ತದೆ. ಇದರ ಜೊತೆಗೆ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಸಣ್ಣ ಪುಟ್ಟ ರಂಗೋಲಿಗಳನ್ನ ಇದರ ಜೊತೆಗೆ ಇನ್ನೂ ಆ್ಯಡ್ ಮಾಡಿರ್ತಾರೆ. ಇದು ಒಂದು ಕುಬಸ, ಅಂದ್ರೆ ದೇವರಿಗೆ ನಾವು ಕುಬಸವನ್ನು ಯಾವ ರೀತಿ ಏರಿಸ್ತೀವಲ್ಲ ಆ ರೀತಿ ಕುಬಸವನ್ನು ಸಹ ಇಟ್ಟಿರ್ತಾರೆ. ಮುಖ್ಯವಾಗಿ ದೇವರಿಗೆ ಬೇಕಾಗುವಂತ ಎಲ್ಲ ಸಾಮಾನುಗಳನ್ನು ಇಟ್ಟಿರ್ತಾರೆ. ಆಮೇಲೆ ಒಂದು ಇದಿದೆ, ಇದು ಬಾತುಕೋಳಿ ಇದೆ, ಇದ್ರ ಜೊತೆ ಹಾವು ಇಟ್ಟಿರ್ತಾರೆ. ಮತ್ತೆ ಬೇರೆ ಬೇರೆ ಪಕ್ಷಿಗಳನ್ನ ಎಲ್ಲ ತಮ್ಗೇನು ಇಷ್ಟವಾದಂತಹ ವಸ್ತುಗಳನ್ನ ಹೆಣೆದು ಏನ್ ಮಾಡಿರ್ತಾರೆ ಅಂದ್ರೆ ಮುತ್ತಿನಲ್ಲಿ ಹೆಣೆದ್ ಬಿಟ್ಟಿರ್ತಾರೆ. ರಂಗೋಲಿ ಹಿಂದೆ ಕೆಲವೊಂದಿಷ್ಟು ಜನ ರಂಗೋಲಿ ಹಾಕ್ತಿದ್ರು ಇವನ್ನೆಲ್ಲ. ಈಗ ಏನ್ ಮಾಡಿದ್ದಾರೆ ಅಂದ್ರೆ ರಂಗೋಲಿ ಇದು ನಮ್ಮ ಇಂಡಿಯಾದ ಒಂದು ಸಂಸ್ಕೃತಿ ಅಂತ ಹೇಳ್ಬೋದು. ಕೈಲಿ ಹೆಣೆಯೋದು ಕಷ್ಟ ಆಗ್ತದೆ, ರಂಗೋಲಿ ಹಾಕಿ ನಾವು ಅಳಿಸಿದ್ರೆ ಅದು ಹೋಗ್ಬಿಡುತ್ತೆ. ಇದೇನಿರ್ತದೆ ಶಾಶ್ವತವಾಗಿ ಯಾವಾಗ್ಲೂ ನಮ್ಮ ಕಡೆ ಇರ್ತದೆ. ಆ ಉದ್ದೇಶಕ್ಕಾಗಿ ಇದನ್ನ ಕೈಲಿ ನಾವು ಹೆಣೆದು ಇದು ಮಾಡ್ಬೋದು. ಪ್ರದರ್ಶನ ಒಂದು ನಮ್ಮ ಕಲೆಯ ಪ್ರದರ್ಶನ ಅಂತಾನು ಹೇಳ್ಬೋದು. ಆಮೇಲೆ ಭಾರತೀಯ ಸಂಸ್ಕೃತಿಯ ಒಂದು ಇದು ಪೂಜೆ ಮಾಡ್ಬೇಕಾದ್ರೆ ನಾವ್ ಏನೇನು ಸಾಮಾನುಗಳನ್ನ ದೇವ್ರ ಮುಂದೆ ಇಡ್ತೀವಲ್ಲ ಅವನ್ನೆಲ್ಲವನ್ನು ನಾವು ಮುತ್ತಿನ ಸಾಮಾನಲ್ಲಿ ಇದನ್ನ ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ಹೇಳ್ಬೋದು. ನಾ ಸ್ಟಾರ್ಟಿಂಗ್ ಕಲ್ತಿದ್ದು ಸ್ಕೂಲ್ ಒಳಗೆ ಬಿಟ್ಟಿದ್ದೆ ಸರ್. ಅದನ್ನ ಏನ್ ಮಾಡಿದೆ ಮತ್ತೆ ಹೊಳ್ಳಿ ನಾನು ಒಂದು ಕೆಟ್ಟ ಹವ್ಯಾಸ ಇತ್ತು ಅಂತ ಹೇಳಿ ನನಗೆ ಏನ್ ಮಾಡ್ತಿರ್ತಿಲ್ಲ, ಅದನ್ನ ಬಿಡ್ಬೇಕಂತ ಹೇಳಿ ನನ್ನ ಫ್ರೆಂಡ್ ಹೇಳಿದ್ಲು, ನೀನು ಹೆಣಿತಿಯಲ್ಲಿ ಹೆಣಿ ಏನಾದ್ರು ಮಾಡಲ್ಲ. ಅವಾಗಿಂದ ನಾನು ಮುತ್ತಿನ ಸಾಮಾನು ಹೆಣಿಬೇಕಂತ ಆಸಕ್ತಿ ಬಂತು. ಬೇರೆ ಬೇರೆ ತರನೂ ನಾನು ನೋಡಿದೆ. ಅವಾಗಿಂದ ನಂಗೆ ಏನ್ ಅನ್ಸಾಕೈತಿ ಇವನ್ನೆಲ್ಲ ಹೆಣಿತಾ ಹೋಗಿ ಮುತ್ತಿನ ಸಾಮಾನು ಮಾಡ್ಬೇಕಂತ ಅನಿಸ್ತದೆ. ಒಂದಿಷ್ಟು ಮಂದಿ ಬೈತಾರೆ ಖರ್ಚಿನ ಹವ್ಯಾಸ ಅಂತ, ನಾನು ತಿಳ್ಕೊಂಡಿಲ್ಲ. ನನಗೊಂದು ಆಸಕ್ತಿ ಇತ್ತಂದ್ರೆ ನನ್ನ ಹಾಬಿಯನ್ನ ಖರ್ಚು ವೆಚ್ಚ ಅಂತ ವಿಚಾರ ಮಾಡೋಂಗಿಲ್ಲ. ಒಂದು 100 ರೂಪಾಯಿ ಖರ್ಚು ಮಾಡಿ ಏನೋ ಮಾಡ್ತಿರ್ತೀವಿ ಸರ್. ಒಂದ್ಸಲ ಹೋದ್ರೆ ಒಂದು ಯಾವ್ದ್ರ ಜೊತೆಗೆ ಹೋದ್ರೆ ಒಂದು ಹೋಟೆಲ್ ಆಗ್ತೀವಿ, ಮತ್ತೆ 100 ರೂಪಾಯಿಂದ ಜಾಸ್ತಿ ಖರ್ಚು ಮಾಡ್ತೀವಿ. ಅದನ್ನೇ ನಾವು ಇಲ್ಲಿ ಉಪಯೋಗಿಸ್ತೀವಿ ಹವ್ಯಾಸಕ್ಕಾಗಿ. ಟೈಮಿಂಗ್ ನನ್ನ ಮನೆಯವರು ಅಶೋಕ್ ಹೆಗಡೆ ಅವರು ನನ್ನ ಯಾವುದೇ ಕೆಲಸಕ್ಕೂ ಅಡ್ಡಿಪಡಿಸಿಲ್ಲ. ನಾ ಏನ್ ಮಾಡ್ತೀನಿ ಅಂತೀನಿ, ಎಷ್ಟು ಖರ್ಚು ಮಾಡ್ತೀನಿ ಅವ್ರು ಎಂದೂ ನನಗೆ ಕೇಳೋದಿಲ್ಲ. ಯಾಕೆ ಮಾಡ್ತೀನಿ ಅಂತಾನು ಕೇಳೋದಿಲ್ಲ. ಹೆಣಿತಿಯಲ್ಲ ಹೆಣೆ, ನಿನ್ ಖುಷಿ ಇದೆ ಹೆಣೆ. ಅವ್ರು ಏನಪ್ಪಾ ಅಂತಂದ್ರೆ ಸಾಹಿತಿಗಳದಾರ, ಪುಸ್ತಕ ಬರೀತಾರೆ, ಎಲ್ಲ ಮಾಡ್ತಿರ್ತಾರೆ. ಅವ್ರ ಏನ್ ಮಾಡ್ತಾರೆ, ಸಾಹಿತ್ಯ ಅದ, ಪುಸ್ತಕ ಬರೀತಾರೆ. ನಂಗೆ ಬರೀಲಿಕ್ಕೆ ಆಗುದಿಲ್ಲ. ನಾನು ಸಾಹಿತ್ಯನೇ ಓದ್ತೀನಿ, ಪುಸ್ತಕಗಳನ್ನೆಲ್ಲ ಸಾಹಿತ್ಯ ಯಾರು ಬೇಕಾದವ್ರ ಪುಸ್ತಕ ಇರ್ಲಿ ನಾವು ಓದ್ತಿರ್ತೀನಿ ಸರ್. ನಮ್ಮ ಮನೆಯಲ್ಲಿ ಒಂದು ಮಿನಿ ಲೈಬ್ರರಿ ಇದೆ ಸರ್, ಒಂದ್ ಬೇರೆ ಇದೆ, ನಂದು ಒಂದ್ ಬೇರೆ ಇದೆ. ಖುಷಿ ಇರ್ತೀವಿ. ಯಾಕೆ ಗೊತ್ತಾ, ಅವರು ಒಂದು ಪುಸ್ತಕ ಓದ್ತಾರೆ, ಏನೋ ನೋಡ್ತಿರ್ತಾರೆ ಯೂಟ್ಯೂಬ್ ಒಳಗ, ನನ್ನ ಜೊತೆ ಚರ್ಚೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾವಿಬ್ರು ಚರ್ಚೆ ಮಾಡ್ತಿರ್ತೀವಿ ಸರ್. ಬ್ಯಾಂಕ್ ಒಳಗೆ ಏನಾತ ಅದನ್ನ ನಾ ಹೇಳ್ತೀನಿ, ಅವರು ಸ್ಕೂಲಿಗೆ ಹೋಗ್ತಿರ್ತಾರೆ. ಸ್ಕೂಲಿಗೆ ಹೋಗಿ ಒಂದು ಸ್ಕೂಲಿಂದ ಚೇರ್ಮನ್ ಇದ್ರು ಅವರು, ಟಾಟಿ ಅಂಡ್ ಕೌಡಿ ಸ್ಕೂಲಿಂದ. ಮಕ್ಕಳ ಜೊತೆಗೆ ಅವರು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಮಕ್ಕಳ ಜೊತೆಗೆ ಅವ್ರು ಬರೀತಿರ್ತಾರೆ. ಮಕ್ಕಳನ್ನ ಬಹಳ ಪ್ರೋತ್ಸಾಹ ಇದ್ ಮಾಡ್ತಿರ್ತಾರೆ. ಅವ್ರು ಹೋದ್ಮೇಲೆ ಸುಮಾರು 10 ವರ್ಷದಲ್ಲಿ ಅವ್ರ ಸ್ಕೂಲಿಗಾಗಿ ಸುಮಾರು 10 ರ್ಯಾಂಕ್ ತಗೊಂಡ್ಬಂದಿದ್ದಾರೆ ಸರ್, ಸ್ಟೇಟ್ ರ್ಯಾಂಕ್. ಮಕ್ಕಳ ಜೊತೆಗೆ ಅವ್ರು ಬೆರೀತಿರ್ತಾರೆ. ನನ್ನ ಹವ್ಯಾಸಕ್ಕೂ ಅವ್ರು ಯಾವಾಗೂ ಪ್ರೋತ್ಸಾಹ ಕೊಡ್ತಾರೆ. ಅಂದ್ರೆ ಗೊಂಬೆಗಳನ್ನ ನಂಗೆ ಬಹಳ ಇಷ್ಟ ಇದೆ ಸರ್. ನೀವು ಮುತ್ತಿನ ಗೊಂಬೆ ಅಂತಲ್ಲ, ಟೋಟಲಿ ಒಂದು ಗೊಂಬೆಗಳನ್ನ ನಾ ಚಿಕ್ಕವಳಿದ್ದಾಗಿಂದನೂ ನನಗೊಂದು ಹವ್ಯಾಸ ಇದೆ. ಅಂದ್ರೆ ಬೆಳಗಾವ್ ಒಳಗೆ ಏನ್ ಮಾಡ್ತಿದ್ರು ಸರ್, ಛತ್ರಪತಿ ಮಹಾರಾಜನ್ ಒಂದ್ ಇದ್ ಮಾಡ್ತಿದ್ರು ಸರ್, ಸೆಟ್ ಮಾಡ್ತಿದ್ರು. ಗೊಂಬೆಗಳನ್ನ ಸೆಟ್ ಮಾಡಿ ಪ್ರದರ್ಶನ ಮಾಡ್ತಾರೆ ತಮ್ಮ ಮನೆ ಒಳಗೆ. ಇಲ್ಲ ಮಾಡೋದು, ಮಹಾರಾಜರ ಒಂದು ಗೊಂಬೆ ಇಟ್ಟು ಸೈನಿಕರನ್ನೆಲ್ಲ ಮಾಡ್ತಿದ್ರಲ್ಲ. ಅವಾಗಿಂದ ಏನ್ ಅನಿಸ್ತಾನೆ, ನಾವು
ಏನಾದ್ರೂ ಮಾಡ್ಬೇಕಂತ ನನಗೆ ಯಾವಾಗ ಬುದ್ಧಿ ತಿಳಿದಿತ್ತಲ್ಲ ಅವಾಗಿಂದ ದಸರಾ ಬೊಂಬೆ ಪ್ರದರ್ಶನವನ್ನೇ ನಾವು ಓದ್ತಿದ್ದೆ ಸರ್. ಯಾಕಂದ್ರೆ ಅವಾಗ ಮೊಬೈಲ್ ಇರ್ತಿದ್ದೆ. ಅದನ್ನೆಲ್ಲ ನೋಡಿ ಒಂದ್ಸಲ ಏನ್ ಅನಿಸ್ತು, ನಮ್ಮ ಮಮ್ಮಿ ಎಲ್ಲೋ ಹೋಗಿದ್ದೆ, ಬೆಂಗಳೂರಿಗೆ ಹೋಗಿದ್ದೆ. ಹೋದಾಗ ಏನ್ ಅನಿಸ್ತು, ಅಲ್ಲೆಲ್ಲ ಗೊಂಬೆಗಳನ್ನು ಪ್ರದರ್ಶನ ಮಾಡೋದನ್ನ ನಾ ಗೊಂಬೆಗಳನ್ನ ನೋಡಿದೆ ಸರ್. ಅವಾಗ ಸ್ಟಾರ್ಟಿಂಗ್ ತಂದಾಗ ನಾವು ಒಂದ್ 10ರಿಂದ 15 ಗೊಂಬೆ ತಗೊಂಡ್ಬಂದಿದ್ವಿ ಸರ್. ತಗೊಂಡ್ಬಂದು ನಾ ಅಂದ್ರೆ ಸಣ್ಣಕ್ಕಿದ್ದಾಗಿಂದ ಎಲ್ಲಿ ಹೋದ್ರು ನಾ ಯಾವ್ದೇ ಒಂದ್ ಪ್ರದರ್ಶನ ಅಥವಾ ಎಕ್ಸಿಬಿಷನ್ ಏನಾದ್ರೂ ಸಾಮಾನು ಮಾರುವಂತ ಇದಕ್ ಹೋದ್ರೆ ಗೊಂಬೆಗಳನ್ನ ತಗೊಂಡ್ಬರ್ತಿದ್ವಿ ಸರ್. ಆ ಗೊಂಬೆಗಳನ್ನ ಸಣ್ಣ ಪ್ರಮಾಣದಾಗ ಪ್ರಾರಂಭ ಮಾಡಿದ್ವಿ ನಾವು ಗುಳೇದಗುಡದಲ್ಲಿ. ಅಂದ್ರೆ ಸ್ಪೆಷಲಿ ನಾರ್ತ್ ಕರ್ನಾಟಕದಾಗ ಯಾರು ಮಾಡೋದಿಲ್ಲ. ಅವಾಗ ನನಗೆ ಏನಿಸ್ತು, ನಮ್ಮ ಕರ್ನಾಟಕದ ಒಂದು ಪ್ರದರ್ಶನ ಪರಂಪರೆ ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ನೋಡ್ರಿ ಅಲ್ಲಿ ಯಾಕೆ ಮಾಡ್ತಾರೆ ಅಂದ್ರೆ ಮೈಸೂರಿನಲ್ಲಿ ಮಹಾರಾಜ ಇದ್ದಾನೆ ಎಲ್ಲ ಇದ್ದಾರೆ ಅವರು. ಅವಾಗಿನ ಮಹಾರಾಜರ ಕಾಲದಿಂದಲೂ ಅಲ್ಲಿ ಗೊಂಬೆಗಳನ್ನ ಪ್ರದರ್ಶನ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡೋದು. ಗೊಂಬೆಗಳ ಪ್ರದರ್ಶನ ಅಂದ್ರೆ ಭಾರತೀಯ ಸಂಸ್ಕೃತಿಯನ್ನ ನಾವು ಬಾಯಲ್ಲೇ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅವ್ರು ಏನ್ ಮಾಡ್ತಾರೆ, ಗೊಂಬೆಗಳ ರೂಪದಲ್ಲಿ ಅದನ್ನ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ ಸರ್. ಅದಕ್ಕೆ ನನಗೂ ಅನಿಸ್ತು ನಾವು ನಮ್ಮ ಮನೆಯಲ್ಲಿ ಮಾಡೋಣ ಅಂತ ಹೇಳಿ ನಾ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದೆ. ಪುಸ್ತಕಗಳ ಸಂಗ್ರಹ, ಗಿಡ ಹಚ್ಚೋದು, ಇವೆಲ್ಲ ನನ್ನ ಹವ್ಯಾಸ. ಯಾಕೆ ಗೊತ್ತಾ, ಪರಿಸರವನ್ನು ಬೆಳೆಸ್ಬೇಕು ಅನ್ನೋದೆಲ್ಲ ಬಾಳಿದೆ ಸರ್. ಸೀರೆ ಉಸಿರು. ಎಷ್ಟೋ ಜನ ಹೆಣ್ಮಕ್ಳು ಸೀರೆಗೆರೆ ತಗೋತಿರ್ತಾನೆ, ಎಂದೂ ತಗೊಳ್ದಿಲ್ಲ ಸರ್. ಹಂಗ ಕಾಸ್ಟ್ಲಿ ಸೀರೆ ತಗೊಂಡೆ, ಆಭರಣ ತಗೊಂಡೆ, ಇದೇ ಒಂದು ಲಿಮಿಟ್ ಒಳಗ್ ತಗೊಂತೀನಿ. ನಾ ಏನ್ ತಂದ್ರು ವರ್ಷ ಎಲ್ಲಿಯೋ ಹೋಗಿ ಗಿಡಗಳನ್ನ ಯಾರಾದ್ರೂ ಕೊಟ್ರೆ, ನನ್ಗೆ ಗಿಡ ಕೊಟ್ರೆ, ಪುಸ್ತಕ ಕೊಟ್ರೆ, ಗೊಂಬೆ ಕೊಟ್ರೆ, ನಾ ಏನೋ ಇಲ್ಲ ಅಂದ್ಲಾರ ತಗೊಂಬಂದ್ ಬಿಡ್ತೀನಿ ಸರ್.